ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತು ನಾನು ಶೇರ್ ಮಾಡ್ತಾ ಇರೋಂತಹ ರೆಸಿಪಿ ಮೌತ್ ಟೆಂಪ್ಟಿಂಗ್ ಅಂತಾನೆ ಹೇಳ್ಬೋದು. ಅಮ್ಮ ಆಗಲಿ ಅಜ್ಜಿ ಅಂದಿರಾಗ್ಲಿ ಮಾಡ್ತಾ ಇರೋಂತಹ ಒಂದು ರೆಸಿಪಿ ಇದು. ಈಗಂತೂ ಯಾರು ಸಹ ಮಾಡೋದೇ ಇಲ್ಲ, ಅಷ್ಟಾಗಿ ಎಲ್ಲರೂ ಮರ್ತೇ ಬಿಟ್ಟಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಲು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅಟ್ ಫಸ್ಟ್ ನಾನು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಸಗಸೆ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅದ್ರದ್ದು ಘಮ ಮತ್ತು ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ನೀವು ಬೇಕಾದರೆ ಗಸಗಸೆನ 1 ಅವರ್ ಇಲ್ಲ ಒಂದು ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಮೊದಲು ನೆನೆಸಿಟ್ಟು ಸಹ ಆ್ಯಡ್ ಮಾಡ್ಕೋಬೋದು. ಸೊ ದಟ್ ಈ ರೀತಿ ಗ್ರೈಂಡ್ ಮಾಡೋವಾಗ ಈಸಿ ಆಗುತ್ತೆ. ಈಗ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ. ಆ್ಯಂಡ್ ಗಸಗಸೆನೂ ಅಷ್ಟೇ, ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಆ್ಯಡ್ ಮಾಡ್ಕೋಬೋದು. ಅಟ್ಲೀಸ್ಟ್ ಒಂದು 6-8 ಟೇಬಲ್ ಸ್ಪೂನ್ಸ್ ಅಷ್ಟು ಗಸಗಸೆನ ಸಹ ಆ್ಯಡ್ ಮಾಡ್ಕೋಬೋದು. ಸೊ ದಟ್ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ, ಟೇಸ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಅಕ್ಕಿ ಹಿಟ್ಟು ಮತ್ತು ಗಸಗಸೆ ಮಾತ್ರನೇ ಆ್ಯಡ್ ಮಾಡ್ಕೊಂಡಿರೋದು. ಈಗ ಇದನ್ನು 1-2 ರೌಂಡು ಮಿಕ್ಸಿ ಜಾರಲ್ಲಿ ತಿರುಗಿಸ್ಕೊಳ್ಳೋಣ. ಸೊ ನೋಡ್ತಿರ್ಬೋದು, ನಾವು ಗಸಗಸೆ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ, ಅದು ಸಹ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ 10-15 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ಅದೇ ರೀತಿನೇ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಸೇಮ್ ಮಿಕ್ಸಿ ಜಾರ್ಗೆನೆ ಒಂದು ಅರ್ಧ ಹೋಳು ಆಗೋಷ್ಟು ಕಾಯಿ ತುರಿನ ತುರಿದ್ಬಿಟ್ಟು ತಗೊಂಡಿದ್ದೀನಿ. ಅಂದರೆ ಒಂದು 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಂತಲೇ ಹೇಳ್ಬೋದು. ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಮತ್ತು ಗಸಗಸೆ ಏನು ಆ್ಯಡ್ ಮಾಡ್ಕೊಂಡಿದ್ವಿ ಅದ್ರ ಜೊತೆನೇ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಒಂದು 1/4 ಕಪ್ಪಷ್ಟು ಹಾಲನ್ನು, ಅಂದರೆ ಒಂದು 100 ml ಅಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಹಸಿ ಹಾಲಾದರೂ ಸೇರಿಸ್ಕೋಬೋದು, ಕಾಯಿಸಿ ತಣ್ಣಗೆ ಮಾಡಿರ್ತೀವಲ್ವ ಆ ಹಾಲನ್ನಾದರೂ ಸೇರಿಸ್ಕೋಬೋದು. ಸೊ ಸೇರಿಸ್ಕೊಂಡು ನಾನಿಲ್ಲಿ ಫೈನ್ ಪೇಸ್ಟ್ ಆಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈಗ ಇದನ್ನು ನಾನೊಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಈ ಪ್ರೊಸೀಜರ್ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾ ಇರಿ. ಬಿಕಾಸ್ ನಾವು ಅಕ್ಕಿ ಹಿಟ್ಟು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿರ್ತೀವಲ್ವ, ಸೊ ಇದು ಇಮ್ಮಿಡಿಯೇಟ್ ಆಗಿ ತಳ ಹಿಡಿಯುತ್ತೆ. ಸೊ ಆದಷ್ಟು ದಪ್ಪ ತಳ ಇರೋಂತಹ ಪಾತ್ರೆನ ತಗೊಂಡು ಈ ರೆಸಿಪಿನ ಮಾಡಿ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು 1/2 ಲೀಟರ್ ಅಷ್ಟು ಹಸಿ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಾಯಿಸಿರೋಂಥ ಹಾಲನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಲು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಸೊ ಆದಷ್ಟು ಇದನ್ನ ಎಲ್ಲೂ ಸಹ ಬಿಡದೆ ಕೈ ಆಡಿಸ್ತಾ ಇರಬೇಕು. ಬಿಕಾಸ್ ಇದನ್ನ ಬಿಟ್ಟರೆ ಅಕ್ಕಿ ಹಿಟ್ಟು ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಗಂಟು ರೀತಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಸೊ ಕೈ ಆಡಿಸ್ತಾನೆ ಇರಬೇಕು. ಸೊ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲೂ ಸಹ ಗಂಟಾಗದೆ ಇರುತ್ತೆ. ಇಲ್ಲಿ ನಾನು ಟೇಸ್ಟ್ಗೆ ಬೇಕಾಗಿರೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಜಾಸ್ತಿ ಸ್ವೀಟ್ನ ಇಷ್ಟಪಡ್ತಾರೆ, ಕೆಲವೊಬ್ರು ಕಡಿಮೆ ಸ್ವೀಟ್ ಇಷ್ಟಪಡ್ತಾರೆ. ಸೊ ಇದಕ್ಕೆ 1/2 ಲೀಟರ್ ಹಾಲು ತೊಗೊಂಡಿದ್ದೀನಲ್ವ, ಅದಕ್ಕೆ 250 ಗ್ರಾಮ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಬದಲಾಗಿ ಬೆಲ್ಲನೂ ಸಹ ಪುಡಿ ಮಾಡಿ ಹಾಕ್ಕೋಬೋದು. ಬಟ್ ಬೆಲ್ಲ ಹಾಕ್ಕೊಳ್ಳೋವಾಗ ಹಾಲನ್ನು ಆ್ಯಡ್ ಮಾಡ್ತೀವಲ್ವ, ಹಾಲು ಹೊಡೆದೋಗುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ಗೆ ಬೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ, ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತಿದೆ ಇದ್ರದ್ದು ಟೆಕ್ಸ್ಚರ್ ಥಿಕ್ನೆಸ್ ಬರ್ತಾ ಇರೋದು. ಈಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಪುರಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿ ಗೋಧಿ ಹಿಟ್ಟು ಬಿಟ್ಟು ಬೇರೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ, ಪ್ಲೇನ್ ಗೋಧಿ ಹಿಟ್ಟನ್ನು ಚಪಾತಿ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಅಷ್ಟು ಗೋಧಿ ಹಸಿಟ್ಟನ್ನು ತಗೊಂಡಿದ್ದೀನಿ. ಈಗ ನಾರ್ಮಲಿ ನಾವು ಪೂರಿನ ಯಾವ ರೀತಿ ಮಾಡ್ಕೊತೀವಿ ಸೇಮ್ ಅದೇ ರೀತಿನೇ ಪೂರಿಗಳನ್ನ ಚಿಕ್ಕ ಪೂರಿಗಳನ್ನಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪೂರಿ ಅಥವಾ ಚಪಾತಿ ಮೇಕರ್ ಅವೈಲೇಬಲ್ ಇದ್ದರೆ ಅದರಲ್ಲಿ ಮಾಡ್ಕೊಬೋದು. ಸೊ ದಟ್ ಸ್ವಲ್ಪ ಬೇಗನೂ ಮುಗಿಯುತ್ತೆ. ಸೊ ಈಗ ಪೂರಿ ಲಟ್ಟಿಸ್ಕೊಳ್ಳೋದಕ್ಕೆ ಚಪಾತಿಗೆ ಯಾವ ರೀತಿ ನಾವು ಸೈಜ್ ತಗೊತೀವಿ, ಚಿಕ್ಕ ಬಾಲ್ಸ್ ಆಗಿ ತಗೊಂಡು ಅದನ್ನು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಎಷ್ಟು ದೊಡ್ಡದಾಗಿ ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡದಾಗಿ ಈ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊಬೇಕು. ಈಗ ಯಾವುದಾದ್ರೂ ಒಂದು ಬಾಟಲ್ ಕ್ಯಾಪ್ ಇರುತ್ತೆ ಅಲ್ವಾ, ದೊಡ್ಡದು ಮನೇಲಿ ಸ್ಟೋರ್ ಮಾಡ್ಕೊಳ್ಳೋವಂಥದ್ದು, ಅಂಥದ್ದೊಂದು ಕ್ಯಾಪಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸರಿ ಪೂರಿನ ಲಟ್ಟಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಬೇಗನೂ ಮುಗಿಯುತ್ತೆ. ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬಂದ್ಬಿಡ್ತಲ್ವ. ಈಗ ಪೂರಿ ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಕರಿಯೋದಕ್ಕೆ ನಮಗೆ ಅದು ಉಬ್ಬಿ ಬರಬಾರ್ದು, ಪೂರಿ ರೀತಿ ಉಬ್ಬಿ ಬರಬಾರ್ದು. ಆ ಒಂದು ರೀಸನ್ಗೆ ನಾನು ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನಾನು ಯಾವ ಥಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೆ ಅಂತೇಳ್ಬಿಟ್ಟು.
ಸೊ ಈಗ ಪೂರಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಡೀಪ್ ಫ್ರೈಗೆ ಬೇಕಾಗಿರೋ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದೊಂದೇ ಪೂರಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಎರಡೂ ಕಡೆ ಈವನ್ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋಂಥ ಪೂರಿನ ಒಂದೆರಡು ನಿಮಿಷ ಸೈಡಲ್ಲಿ ಇಟ್ಬಿಡೋಣ. ಈಗ ಮಾಡಿಟ್ಕೊಂಡಿರೋಂತಹ ಮಿಕ್ಸ್ಚರ್ಗೆ 2-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಫ್ರೈ ಮಾಡ್ಕೊಂಡಿರೋಂಥ ಪೂರಿನೂ ಸಹ ಒಂದೊಂದೇ ಈ ರೀತಿ ಡಿಪ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ತುಂಬ ಹೊತ್ತು ನೆನೆಯೋದಕ್ಕೆ ಬಿಡಬಾರ್ದು, ಯಾಕಂದರೆ ಮೆತ್ತಗಾಗಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಜಸ್ಟ್ ಈ ರೀತಿ ಹಾಕಿ ಎರಡೂ ಕಡೆನೂ ಪೂರಿ ನೆಂದಿದ್ದಾದಮೇಲೆ ಜಸ್ಟ್ ಡಿಪ್ ಮಾಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ತೆಗೆದಿಟ್ಕೊತಾ ಇದ್ದೀನಿ. ಅದೇ ರೀತಿ ಎಲ್ಲ ಪೂರಿನೂ ಸಹ ಡಿಪ್ ಮಾಡಿಕೊಂಡು ತಗೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಈ ಹಾಲಲ್ಲಿ ತುಂಬ ಡಿಪ್ ಆಗಬಾರ್ದು, ಅಂದರೆ ತುಂಬ ಹೊತ್ತು ಇರಬಾರ್ದು, ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಮೆತ್ತಗಾಗ್ಬಿಟ್ಟು ಚೆನ್ನಾಗೂ ಇರೋದಿಲ್ಲ ಅದು. ಜಸ್ಟ್ ಒಂದು 3 to 5 ಸೆಕೆಂಡ್ಸ್ ಡಿಪ್ ಮಾಡಿ ತೆಗೆದುಬಿಡಬೇಕು. ಸೊ ಅಷ್ಟೇ ಗೈಸ್, ಎಷ್ಟು ಈಸಿಯಾಗಿ ಹಾಲು ಹೋಳಿಗೆನ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ತಿನ್ನೋದಕ್ಕಿಂತ ಮೊದಲು ನಾವೇನು ಹಾಲಲ್ಲಿ ಮಾಡ್ಕೊಂಡಿರ್ತೀವಲ್ವ ಆ ಮಿಕ್ಸ್ಚರ್ನ ಈ ರೀತಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ಹಾಲಿನ ಮಿಶ್ರಣ ಏನು ಮಾಡ್ಕೊಂಡಿದ್ವಿ ಅದಂತೂ ಕ್ರೀಮಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ, ಗೋಡಂಬಿ ಎಲ್ಲ ಆ್ಯಡ್ ಮಾಡ್ಕೊಂಡಿರೋದ್ರಿಂದ. ಸೊ ಖಂಡಿತ ನಿಮಗೆ ರೆಸಿಪಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನನಗೂ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.